ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪ್ರಿಯಾ ನ್ಯೂಜಿಲೆಂಡಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಈ ನ್ಯೂಜಿಲೆಂಡಲ್ಲಿ ಇಂಡಿಯನ್ ಸ್ಟೋರು ಹಾಗೆ ಫಾರ್ಮರ್ಸ್ ಮಾರ್ಕೆಟ್ ಯಾವ ಥರ ಇದೆ ಅಂತೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿನ ಸೂಪರ್ ಮಾರ್ಕೆಟ್ ಯಾವ ಥರ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸೂಪರ್ ಮಾರ್ಕೆಟ್ ನಮ್ಮನೆ ಆಪೋಸಿಟಲ್ಲೇ ಇದೆ. ಇಲ್ಲಿ ಕಾಣ್ತಿದೆಯಲ್ಲ ವೂಲ್ ವರ್ಡ್ಸ್ ಅಂತೇಳಿ, ಇದೇ ಇಲ್ಲಿನ ಸೂಪರ್ ಮಾರ್ಕೆಟು. ಹಾಗೆಯೇ ಇದು ಫಸ್ಟು ಕೌಂಟ್ ಡೌನ್ ಅಂತ ಹೇಳಿ ನೇಮ್ ಇತ್ತು. ಇವಾಗ ರೀಸೆಂಟಾಗಿ ವೂಲ್ ವರ್ಡ್ಸ್ ಅಂತೇಳಿ ಚೇಂಜ್ ಮಾಡಿದ್ದಾರೆ. ಸೂಪರ್ ಮಾರ್ಕೆಟ್ ಎಂಟ್ರ್ ಆಗ್ತಿದ್ದಂಗೆ ಫಸ್ಟ್ ನಮಗೆ ಕಾಣಿಸೋದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಸೆಕ್ಷನ್ನು. ಎಲ್ಲದನ್ನು ನಾನು ಫಾರ್ಮರ್ಸ್ ಮಾರ್ಕೆಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ನೀವೇನಾದರೂ ಫಾರ್ಮರ್ಸ್ ಮಾರ್ಕೆಟ್ ಬ್ಲಾಗ್ ನೋಡಿರಲಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ, ಹಾಗೆಯೇ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫಾರ್ಮರ್ಸ್ ಮಾರ್ಕೆಟ್ಗಿಂತ ಸೂಪರ್ ಮಾರ್ಕೆಟಲ್ಲಿ ಕಾಸ್ಟ್ $1 ಜಾಸ್ತಿನೇ ಇರುತ್ತೆ. ಇಲ್ಲಿ ಬೆರಿ ಫ್ರೂಟ್ಸ್ಗಳು ತುಂಬಾ ಕಾಮನ್ನು. ಈ ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ ಈ ಥರ ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಇಲ್ಲೆಲ್ಲ ಇವ್ರುಗಳಿಗೆ ಕುಕ್ ಮಾಡೋ ಅಷ್ಟು ಪೇಷನ್ಸ್ ಇರೋದಿಲ್ಲ, ಹಾಗಾಗಿ ರೆಡಿಮೇಡ್ ಐಟಮ್ಸು ಅಥವಾ ರೆಡಿ ಟು ಈಟ್ ಪ್ರಾಡಕ್ಟ್ಸು ತುಂಬಾ ಜಾಸ್ತಿ ಸಿಗುತ್ತೆ. ಈ ವೆಜಿಟೇಬಲ್ ಸೆಕ್ಷನಿಗೆ ಬಂದರೆ ಇಲ್ಲಿ 3-4 ಥರದ ಈರುಳ್ಳಿ ವೆರೈಟೀಸ್ ಸಿಗುತ್ತೆ. ನಾರ್ಮಲ್ ಆಗಿ ನಾವೇನು ಯೂಸ್ ಮಾಡ್ತೀವಲ್ಲ ಅದು, ಹಾಗೆಯೇ ಬಿಳಿ ಈರುಳ್ಳಿ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಇದೆ. 1 kgಗೆ $3-10 ಇದೆ. ನೆಕ್ಸ್ಟು ಟೊಮ್ಯಾಟೋದಲ್ಲೂ ಅಷ್ಟೇ ತುಂಬ ಥರದ್ದು ಟೊಮ್ಯಾಟೋಸ್ ಇದೆ. ಈ ಜೆಲ್ಲಿ ಟೊಮ್ಯಾಟೊ ಅಂತೆ, ಸ್ಟ್ರಾಬೆರಿ, ಚೆರ್ರಿ, ಹಾಗೆಯೇ ವೈನ್ ಟೊಮ್ಯಾಟೋಸು, ಈ ಥರ ಡಿಫ್ರೆಂಟ್ ವೆರೈಟೀಸ್ ಇದೆ. 1 kgಗೆ $4-5 ಇದೆ. ಇವಾಗ ಸಮ್ಮರು, ಹಾಗಾಗಿ ಟೊಮ್ಯಾಟೊ ಇಷ್ಟು ಚೀಪಾಗಿ ಸಿಗ್ತಾ ಇದೆ. ಆದರೆ ವಿಂಟರಲ್ಲೆಲ್ಲ ನೋಡಿದ್ರೆ 1 kgಗೆ $13-14 ಇರುತ್ತೆ. ನೆಕ್ಸ್ಟು ಶುಂಠಿ, ಇದಂತೂ ಇಲ್ಲಿ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ. ಯಾವಾಗ್ಲೂ 1 kgಗೆ $16 ಇದೆ. ಬೆಳ್ಳುಳ್ಳಿ 1 kgಗಲ್ಲ, 1ಕ್ಕೆ $2 ಇದೆ. ಮತ್ತು ಈ ಥರ ಪ್ಯಾಕಲ್ಲಿ ತೊಗೊಂಡ್ರೆ $5 ಆಗುತ್ತೆ. ಮತ್ತು ಬಾಳೆಹಣ್ಣು ಅಷ್ಟೇ, ಈ ಥರ ಒಂದು ಬಂಡಲ್ಗೆ $6 ಇದೆ. ಇಲ್ಲಿ ಈ ಥರ ಬಾಳೆಕಾಯಿ ಅಥವಾ ಅರ್ಧ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ಇಟ್ಟಿರ್ತಾರೆ. ಪೌಡರ್ ಹಾಕಿ ಬಾಳೆಹಣ್ಣು ಮಾಡ್ತಾರಪ್ಪ ಅಂತ ಒಂದು ಭಯ ಇಲ್ಲ. ಒಂದು ಮನೆಗೆ ತೊಗೊಂಡು ಹೋದರೆ ಒಂದು 2-3 ದಿನ ಇಟ್ಟರೆ ಸಾಕು, ಬಾಳೆಹಣ್ಣು ಆರಾಮಾಗಿ ಹಣ್ಣಾಗುತ್ತೆ. ನೆಕ್ಸ್ಟು ನ್ಯೂಜಿಲೆಂಡ್ನ ಫೇಮಸ್ ಫ್ರೂಟ್ ಕಿವಿ ಹಣ್ಣಿಗೆ 1 kgಗೆ $8 ಇದೆ. ಹಾಗೆಯೇ ಮಾವಿನ ಹಣ್ಣು 1 kg ಅಲ್ಲ, ಒಂದು ಸಿಂಗಲ್ ಮಾವಿನ ಹಣ್ಣಿಗೆ $6 ಇದೆ. ಮತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ಥರ ಒಂದಿಷ್ಟು ಹಣ್ಣುಗಳನ್ನ ಇಟ್ಟಿರ್ತಾರೆ ಮಕ್ಕಳಿಗೆ ಅಂತಾನೆ. ಮಕ್ಕಳು ಫ್ರೀ ಆಗಿದ್ನ ತಗೊಂಡು ತಿನ್ಬೋದು. ಮಕ್ಕಳು ಏನಾದ್ರು ಹಠ ಮಾಡದೆ ಒಂದು ಹಣ್ಣು ಕೊಟ್ಟು ಸಮಾಧಾನ ಮಾಡ್ಬೋದು. ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟು? ಇದೆಲ್ಲ ಕೇಕ್ ಸೆಕ್ಷನ್ನು. ಈ ಬನಾನಾ, ಚಾಕ್ಲೇಟು, ಬಟರ್ ಸ್ಕಾಚು, ಕ್ಯಾರೆಟು, ಈ ಥರ ಡಿಫ್ರೆಂಟ್ ಫ್ಲೇವರಲ್ಲಿ ಕೇಕ್ ಸಿಗುತ್ತೆ. ಹಾಗೆಯೇ ಸಣ್ಣದು ತೊಗೊಳ್ತೀವಿ ಅಂತಂದರೆ $4. ದೊಡ್ಡ ಕೇಕ್ ತೊಗೊಳ್ತೀವಿ ಅಂತ ಅಂದರೆ $43-45 ಇದೆ. ಈ ಕೇಕ್ ಎಲ್ಲ 1 ವೀಕ್ ಅಷ್ಟೇ ಇಡೋದು. 1 ವೀಕ್ ಆದಮೇಲೆ ಇದನ್ನ ತೆಗೆದುಬಿಟ್ಟು ಫ್ರೆಶ್ ಕೇಕ್ ಏನು ಮಾಡಿರ್ತಾರಲ್ಲ ಅದನ್ನು ತಂದು ಇಲ್ಲಿಡ್ತಾರೆ. ಇದೆಲ್ಲ ಬ್ರೆಡ್ ಸೆಕ್ಷನ್ನು. ವೀಟ್ ಬ್ರೆಡ್ಡು, ಮೈದಾ ಬ್ರೆಡ್ಡು, ಓಟ್ಸ್ ಬ್ರೆಡ್ಡು, ಯಾವ್ಯಾವ ಥರದ ಬ್ರೆಡ್ ಬೇಕೋ ಎಲ್ಲ ಥರದ ಬ್ರೆಡ್ಡು ಕೂಡ ಸಿಗುತ್ತೆ. ಕಾಸ್ಟ್ ಬಂದು ಒಂದು $3-7 ಇರುತ್ತೆ. ಎಲ್ಲ ಫುಡ್ಗೂ ಕೂಡ ಎಕ್ಸ್ಪೈರಿ ಡೇಟ್ ಯಾವತ್ತು ಅಂಥೇಳಿ ಮೆನ್ಷನ್ ಮಾಡಿರ್ತಾರೆ. ಎಕ್ಸ್ಪೈರಿ ಡೇಟ್ ಆಗ್ತಿದ್ದಂಗೆ ಫ್ರೆಶ್ ಪ್ರಾಡಕ್ಟ್ ತಂದಿಡ್ತಾರೆ. ಸೊ ಇಲ್ಲಿ ನೋಡಿ, ಒಂದು ಮಯೋನೀಸ್ ಬಾಟಲ್ಗೆ $11 ಇದೆ. ನೆಕ್ಸ್ಟು ಇದೆಲ್ಲ ಡ್ರೈ ಫ್ರೂಟ್ ಸೆಕ್ಷನ್ನು. ದ್ರಾಕ್ಷಿ, ಪಿಸ್ತಾ, ಗೋಡಂಬಿ, ಬಾದಾಮಿ, ಪಂಪ್ಕಿನ್ ಸೀಡ್ಸು, ವಾಲ್ನಟ್ಟು, ಈ ಥರ ಯಾವ ಥರದ್ದು ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲ ಥರ ಡ್ರೈ ಫ್ರೂಟ್ಸು ಕೂಡ ಸಿಗುತ್ತೆ. $9-13 ತನಕ ಇದೆ ಕಾಸ್ಟು. ನೆಕ್ಸ್ಟು ಇಲ್ಲಿ ಎಷ್ಟು ರಬ್ಬರ್ ಬ್ಯಾಂಡ್ಸ್ ಇದೆ ನೋಡಿ. ಆದರೆ ಕಾಸ್ಟ್ ನೋಡಿಬಿಟ್ರೆ ಒಂದ್ಸಲ ಗಾಬರಿ ಆಗಿಬಿಡುತ್ತೆ. ಈ ಥರದ್ದು ಒಂದು ರಬ್ಬರ್ ಬ್ಯಾಂಡ್ಗೆ $7. ಹಾಗೆಯೇ ಬಾಚಣಿಕೆ ತೊಗೊಳ್ತೀವಿ ಅಂತ ಅಂದರೆ, ಕೂಂಬ್ ತೊಗೊಳ್ತೀವಿ ಅಂತಂದರೆ $10. 5-6 ಸಣ್ಣ ಕ್ಲಿಪ್ಪಿಗೆ $6 ಇದೆ. ನಮ್ಮಲ್ಲಿ $20 ಕೊಟ್ಟರೆ ಈ ಎಲ್ಲ ಐಟಮ್ಸ್ಗಳು ಕೂಡ ಸಿಗುತ್ತೆ.
ಹೋದ ವಿಡಿಯೋಸಲ್ಲಿ ಒಂದಿಷ್ಟು ಜನ ಕಮೆಂಟ್ಸಲ್ಲಿ ಕೇಳಿದ್ರು, ಇಲ್ಲಿ ನ್ಯೂಜಿಲೆಂಡಲ್ಲಿ ನಾನ್ ಇಂಜಿನಿಯರಿಂಗು ಹಾಗೆ ಫ್ರೂಟ್ ಪಿಕ್ಕಿಂಗು ಈ ಥರದ್ದೆಲ್ಲ ಜಾಬ್ ಇದ್ರೆ ಹೇಳಿ ಅಂತ ಹೇಳಿ. ಸೊ ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬ್ರಷು ಒಂದೊಂದಕ್ಕೂ $4 ಇದೆ. ಅದು ಮತ್ತೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದರೂ ಫಾರಿನಿಗೆ ಹೋಗಿರ್ತೀರಾ ಅಂತಂದರೆ ಈ ರಬ್ಬರ್ ಬ್ಯಾಂಡು, ಕ್ಲಿಪ್ಸು, ಹಾಗೇನೆ ಟೂತ್ ಪೇಸ್ಟು, ಟೂತ್ ಬ್ರಷು ಇದನ್ನೆಲ್ಲ ಮರೀದೆ ತೊಗೊಂಡು ಹೋಗಿ. ಇಲ್ಲ ಅಂತಂದರೆ ಅಲ್ಲೇ ತೊಗೊಳ್ತೀವಿ ಅಂತ ಅಂದರೆ ಮತ್ತೆ ಅದಕ್ಕೆ ಒಂದು $100 ಅಷ್ಟು ಖರ್ಚು ಮಾಡಬೇಕಾಗತ್ತೆ. ಇದಿಷ್ಟು ಡೈಪರ್ ಸೆಕ್ಷನ್ನು. ಡೈಪರ್ಸ್ ಅಂತೂ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ಇಂಡಿಯಾ ಕಂಪೇರ್ ಮಾಡಿದ್ರೆ ಕಾಸ್ಟ್ ಡಬಲ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಹಗೀಸ್ ಬ್ರ್ಯಾಂಡ್ಗೆ 36 ನ್ಯಾಪಿಗೆ $36 ಇದೆ. ಇನ್ನು ಕಾರ್ನ್ಫ್ಲೇಕ್ಸ್ ಎಲ್ಲ ಇಲ್ಲಿ $4ಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಚಾಕ್ಲೇಟ್ಸು ಒಂದು ರಾಶಿ ವೆರೈಟೀಸ್ ಇದೆ. ಈ ಚಾಕ್ಲೇಟ್ಸಲ್ಲಿ ಕಿಟ್ಕ್ಯಾಟ್ಗೆ $2, ಹಾಗೆಯೇ ಡಾರ್ಕ್ ಚಾಕ್ಲೇಟ್ ತೊಗೋತೀರಾ ಅಂತಂದರೆ $5-6, ಹಾಗೆಯೇ ಡೈರಿ ಮಿಲ್ಕಿಗೆ $2-4 ಸಿಗುತ್ತೆ. ರೇಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಕ್ರಿಸ್ಮಸ್ಸು, ನ್ಯೂ ಇಯರ್ ಇತ್ತು ಅಂತ ಅಂದರೆ ಆಫರ್ಸ್ ಜಾಸ್ತಿ ಇರುತ್ತೆ. ಈ ಡೈರಿ ಮಿಲ್ಕ್ ಎಲ್ಲ $2, $1ಗೆ ಸಿಕ್ಬಿಡುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಚೀಸ್ ಸೆಕ್ಷನ್ನು. 50ಕ್ಕಿಂತ ಜಾಸ್ತಿನೇ ವೆರೈಟೀಸ್ ಇದೆ. ಕಾಸ್ಟ್ ನೋಡೋದಿದ್ರೆ $9-21 ಸಿಗುತ್ತೆ. ಚೆನ್ನಾಗಿರೋ ಬ್ರ್ಯಾಂಡ್ಸ್ ಬೇಕು ಅಂತ ಅಂದರೆ $20-21 ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಈ ಮೆಬಿಲಿನ್ ಮಸ್ಕರಾಗೆ $29 ಇದೆ. ಐಲೈನರ್ ತೊಗೊಳ್ತೀರಾ ಅಂತಂದರೆ $8, ಲಿಪ್ಸ್ಟಿಕ್ಕಿಗೆ $29 ಇದೆ. ಐ ಶ್ಯಾಡೋಸ್ ತೊಗೊಳ್ತೀರಾ ಅಂತಂದರೆ $33 ಇದೆ. ಹಾಗೆಯೇ ಫೌಂಡೇಶನ್ ನೋಡೋದಿದ್ರೆ $21, ಹೈಲೈಟರ್ಗೆ $19. ನೆಕ್ಸ್ಟು ಒಂದು ಎವರಿಡಿ ಬ್ಯಾಟ್ರಿ ಪ್ಯಾಕ್ಗೆ $10-21 ಇದೆ. ಹಾಗೆಯೇ ಇಯರ್ಫೋನ್ಸ್ ನೋಡ್ತೀರಾ ಅಂತಂದರೆ $15-30, ಒಂದು ಅಡಾಪ್ಟರ್ಗೆ $16 ಇದೆ. ಈ ಥರ ಒಂದು ಹೆಡ್ಫೋನ್ಸ್ ತೊಗೊಳ್ತೀರಾ ಅಂತಂದರೆ $32 ಇದೆ. ಒಂದು ಸ್ವಿಚ್ ಬೋರ್ಡ್ ತೊಗೊಳ್ತೀರಾ ಅಂತಂದರೆ $34 ಇದೆ. ಇದಿಷ್ಟು ಕೂಡ ಬಲ್ಬ್ ಸೆಕ್ಷನ್ನು. ವ್ಯಾಟ್ ಎಷ್ಟಿದೆ ಅಂತ ಹೇಳಿ ಅದರ ಮೇಲೆ ಕಾಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, 11 ವ್ಯಾಟ್ ಬಲ್ಬ್ಗೆ ಒಂದಕ್ಕೆ $8 ಇದೆ. 9 ವ್ಯಾಟ್ ಬಲ್ಬ್ಗೆ $7 ಇದೆ. 6 ವ್ಯಾಟ್ಗೆ $4. ಈ ಥರ ವ್ಯಾಟ್ ಕಡಿಮೆ ಆದಂಗೆ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಡೆಸ್ಕ್ ಫ್ಯಾನ್ಗೆ $16. ನೆಕ್ಸ್ಟು ವಾಟರ್ ಬಾಟಲ್ಗೆ $15-19 ಇದೆ. ಈ ಕೊಕೋ ಕೋಲಾ, ಸ್ಪ್ರೈಟು, ಮಿರಿಂಡಾ ಈ ಥರ ಎಲ್ಲ ಥರದ್ದು ಕೂಲ್ ಡ್ರಿಂಕ್ಸ್ ಕೂಡ ಸಿಗುತ್ತೆ. ಹಾಗೆಯೇ ಇಲ್ಲಿ ಕೊಕೋ ಕೋಲಾದಲ್ಲಿ 0 ಶುಗರು ಮತ್ತು 0 ಕೆಫೀನ್ ಇರೋವಂಥ ಕೊಕೋ ಕೋಲಾನು ಕೂಡ ಸಿಗುತ್ತೆ. ಕಾಸ್ಟ್ ಬಂದು $4-5 ಇರುತ್ತೆ. ನೆಕ್ಸ್ಟು 4 ಪೆನ್ನು, 4 ಪೆನ್ಸಿಲ್ಗೆ $5-11 ತನಕ ಇದೆ. ಟೊಮ್ಯಾಟೊ, ಚಿಲ್ಲಿ ಸಾಸು, ಹಾಗೆಯೇ ಸೋಯಾ ಸಾಸು $4-5ಗೆ ಸಿಗುತ್ತೆ. ಇನ್ನು ಶುಗರಲ್ಲಿ ವೈಟ್ ಶುಗರು, ಬ್ರೌನ್ ಶುಗರು, ಹಾಗೆಯೇ ಐಸಿಂಗ್ ಶುಗರು ಅಂದರೆ ಕೇಕ್ ಮಾಡೋದಿದ್ರೆ ಐಸಿಂಗ್ ಶುಗರು ಕೂಡ ಸಿಗುತ್ತೆ. ಹಾಗೆಯೇ ಮೈದಾ ಇದೆಲ್ಲ ಕೂಡ $2ಗೆ ನಮಗೆ ಸಿಕ್ಬಿಡುತ್ತೆ. ನೀವೇನಾದರೂ ಬೆಣ್ಣೆ ಬಿಸ್ಕೆಟ್ ಅಥವಾ ಕೇಕ್ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಸೆಲ್ಫ್ ರೈಸಿಂಗ್ ಫ್ಲೋರ್ ಅಂತಲೇ ಸಿಗುತ್ತೆ. ಮೈದಾ ಬದಲು ಈ ಸೆಲ್ಫ್ ರೈಸಿಂಗ್ ಫ್ಲೋರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ಈ ವೆಜಿಟೇಬಲ್ ಆಯಿಲು, ಸನ್ಫ್ಲವರ್ ಆಯಿಲು, ಹಾಗೆಯೇ ಕೆನೋಲಾ ಆಯಿಲು ಅಂಥೇಳಿ ಈ ಥರ ರಿಫೈನ್ಡ್ ಆಯಿಲ್ ಸಿಗುತ್ತೆ $5ಗೆ. ಹಾಗೆಯೇ ಈ ಚೈನಾ ಡಿಶ್ ಅಥವಾ ಸೆರಾಮಿಕ್ ಐಟಮ್ಸು, ಅದರಲ್ಲಿ ಬೌಲು, ಪ್ಲೇಟ್ಸು ಏನಾದ್ರು ಬೇಕು ಅಂತಂದರೆ ಇಂಡಿಯಾಗಿಂತ ಸ್ವಲ್ಪ ಕಡಿಮೆ ಅಂದರೆ ಚೀಪ್ ರೇಟಲ್ಲೇ ಇಲ್ಲಿ ಸೆರಾಮಿಕ್ ಐಟಮ್ಸ್ ಸಿಗುತ್ತೆ. $2-9 ಇರುತ್ತೆ. ಬೌಲ್ ನೋಡ್ತಾ ಇದ್ದೀರಲ್ಲ, ಇದು ತೆಂಗಿನ ಚಿಪ್ಪಲ್ಲಿ ಮಾಡಿರೋವಂಥದ್ದು. ಇದಕ್ಕೆ $8. ನೆಕ್ಸ್ಟು ಈ ನಾನ್ ಸ್ಟಿಕ್ ತವಾ, ನಾನ್ ಸ್ಟಿಕ್ ಪ್ಯಾನ್ಗೆ $13-27. ಹಾಗೆ ಮರದ ಸ್ಪ್ಯಾಚುಲ ಏನಾದ್ರು ಬೇಕು ಅಂತಂದರೆ $5, $9 ಈ ಥರ ಇದೆ. ಸ್ಪೂನ್ ಎಲ್ಲ $7 ಇದೆ. ಇದು ಪೂರ್ತಿ ಹಾಲಿನ ಸೆಕ್ಷನ್ನು. ಇಲ್ಲೆಲ್ಲ ಹಾಲನ್ನ ಈ ಥರ ಕ್ಯಾನಲ್ಲಿ ಸ್ಟೋರ್ ಮಾಡಿರ್ತಾರೆ. ಈ ಹಾಲಿನ ಕ್ಯಾನ್ ಇರುತ್ತಲ್ಲ, ಅದ್ರ ಕ್ಯಾಪ್ ಕಲರ್ ಮೇಲೆ ಅಂದರೆ ಇಲ್ಲಿ ಯೆಲ್ಲೋ ಕಲರ್ ಕ್ಯಾಪ್ ಇದೆ, ಗ್ರೀನು, ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಈ ಥರ ಕ್ಯಾಪ್ ಇರುತ್ತಲ್ಲ, ಇದ್ರ ಮೇಲೆ ಲೋ ಫ್ಯಾಟು ಅಥವಾ ಫುಲ್ ಫ್ಯಾಟ್ ಮಿಲ್ಕು ಅಂತೇಳಿ ನಮಗೆ ಗೊತ್ತಾಗುತ್ತೆ.
ನೆಕ್ಸ್ಟ್ ಇದು ಚೀಸ್ ಮತ್ತೆ ಬಟರ್ ಸೆಕ್ಷನ್. ಒಂದು 100 ಗ್ರಾಮ್ ಬಟರ್ಗೆ $6 ಇದೆ. ಮತ್ತೆ ಇಲ್ಲಿ ಗೋಪಾಲ ಅಂತ ಒಂದು ಇಂಡಿಯನ್ ಬ್ರ್ಯಾಂಡಿಂದು ಮೊಸರು ಸಿಗುತ್ತೆ, ಇದಕ್ಕೆ $4 ಆಗುತ್ತೆ. ಇದರಲ್ಲಿ ಸ್ಟ್ರಾಬೆರಿ, ಸ್ಟ್ಯಾಂಡರ್ಡ್, ಹಾಗೇನೆ ಗ್ರೀನ್ ಸ್ಟೈಲ್ ಈ ತರ ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ನೆಕ್ಸ್ಟ್ ಇದು ಫಾರ್ಮುಲಾ ಮಿಲ್ಕ್ ಸೆಕ್ಷನ್. ಒಂದು 100 ಗ್ರಾಮ್ಗೆ $5 ಇದೆ. 900 ಗ್ರಾಮ್ಗೆ ಒಂದು $48 ಇದೆ. ಮತ್ತೆ ಐಸ್ ಕ್ರೀಮ್ಸ್ ಅಲ್ಲಿ ಡಿಫ್ರೆಂಟ್ ಫ್ಲೇವರ್ ಅಂತ ಅಂದ್ರೆ ವೆನಿಲಾ, ಸ್ಟ್ರಾಬೆರಿ, ಚಾಕ್ಲೇಟ್, ಬಟರ್ ಸ್ಕಾಚ್, ಹನಿ, ಕಾಫಿ ಈ ತರ ಡಿಫ್ರೆಂಟ್ ಫ್ಲೇವರ್ ಇರೋ ಐಸ್ ಕ್ರೀಮ್ಸ್ $6ಗೆ ಸಿಗುತ್ತೆ. ಇದು 2 ಲೀಟರ್ ಐಸ್ ಕ್ರೀಮ್ ಇಂದು ಒಂದು ಡಬ್ಬ ಇದು. ನೋಡಿದ್ರಿ ಅಲ್ವಾ ನ್ಯೂಜಿಲೆಂಡ್ ಅಲ್ಲಿ ಸೂಪರ್ ಮಾರ್ಕೆಟ್ ಯಾವ ತರ ಇದೆ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ